ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ಲ ಒಳ್ಳೇದು ಮಾಡ್ತಾಯಿ, ಎಲ್ಲ ಒಳ್ಳೇದು. ಇಟೇ ಇಟ್ಟಿದ್ಲು ನಮ್ಮ ರಶ್ಮಿ, ಹೆಂಗ್ ಬೆಳೆದು ಬಿಟ್ಟವಳೆ. ಹ್ಞೂ ಅಪ್ಪ, ಅಡ್ಡಾಡ ಸ್ವಲ್ಪ ಜಾಸ್ತಿನೇ ಬೆಳೆದು ಬಿಟ್ಲು. ಮಾವಯ್ಯ, ಮದ್ವೆ ದಿನನೂ ನೀವಿದ್ದರಾಗ ಆಡಂಗಿಲ್ಲ. ನನ್ನ ಗಂಡನ ಪಕ್ಕ ನಿಂತು ಎಲ್ಲ ನೀವು ನೋಡ್ಕೋಬೇಕು. ಆಗ್ಲಿ ಕಣವ್ವ, ನಮ್ಮ ಮನೆಯಲ್ಲಿ ಶಾಸ್ತ್ರ ಪ್ರಕಾರ ನಡೀತಿರೋ ಮೊದಲನೇ ಮದುವೆ. ಆ ಮಾತಾಡವ ನಮ್ಮ ಮಗಿನ ಜೊತೆ ಇತ್ತು, ಯಾವ ಲೋಪನೂ ಇಲ್ಲದೆ ರಶ್ಮಿ ಮದುವೆನ ಸಂದಾಗಿ ನಡೆಸ್ಕೊಟ್ಲವ. ಸರಿ ಕಣ್ರವ, ಹಂಗಾರೆ ನೀವೆಲ್ಲರೂ ಅರ್ಶನ ಕುಂಕುಮನ ಪತ್ರಿಕೆಗೆ ಹಚ್ಚಿಟ್ಟಿರಿ. ಗೋಡಬಿ ಗೊರ್ಕೆ, ಒಂದು ಕೆಲಸ ಮಾಡಮ್ಮ, ಮೊದಲು ಮಾವನ್ ಕಾರ್ಡ್ ಕೊಡ್ತೀನಿ, ಆಮ್ಯಾಕೆ ನಿಮ್ಗೆ ಹೇಳ್ತೀನಿ, ನೀವು ಕೊಡಕ್ ಶುರು ಮಾಡಲ್ಲ. ಸರಿ ಅಣ್ಣ. ಹಾ ಸರಿ ಕಣ್ರಲ್ಲ. ಪಾರೋ, ಅರ್ಶನ ಕುಡ್ಸಕ್ ಹೋಗಕ್ಕಿಲ್ವಾ? ಇಲ್ಲ ಮಾವ, ಅಷ್ಟಕ್ಕೊಂಬ ತರೋದಕ್ಕೆ ಅಂತ ರಾಣಿ ಮಂಗ್ಲಕ್ಕನ ಮನೆಗೆ ಹೋಗಿದ್ದಾಳೆ. ಅವಳು ಬಂದ ತಕ್ಷಣ ಹೊರಡ್ತೀವಿ. ಓ ಹೌದಾ? ಬಿರ್ನೆ ಹೋಗಿ ಬರಂಗಿದ್ರೆ ನಾವಿಬ್ರು ಮಾವನ್ ಮನೆಗೆ ಹೋಗಿ ಬರೋದಿತ್ತು. ಪರವಾಗಿಲ್ಲ, ನೀನು ಹೋಗ್ಬಿಡ್ ಬಾ. ಸರಿ ಪಾರ. ಮಾವ ಒಂದು ನಿಮಿಷ. ಮಾವ ಬಾ ಕೂತ್ಕೋ. ಕೂತ್ಕೋ ಮಾವ, ಹೆಣ್ಮಕ್ಳು ಅಷ್ಟು ನಾಚ್ಕೊಳಲ್ಲ, ಅಷ್ಟು ನಾಚ್ಕೋತಿಯಲ್ಲ. ನಂದು ಹೆಂಗಳು ಪಾರು, ಅದಕ್ಕೆ ಬಸಿ ನಾಚಿಕೆ ಆಟೆಯ. ನನ್ಗೂ ಅದೇ ಇಷ್ಟ ಮಾವ. ಏನಂದೆ ಪಾರು? ಏನಿಲ್ಲಪ್ಪ, ನಾನೇನಾದ್ರೂ ಅಂದಂಗೆ ಕೇಳ್ತಾ ನಿಂಗೆ? ಹ್ಞೂ ಕೇಳ್ತು ಪಾರು. ಇದೆಲ್ಲ ಕೇಳುತ್ತೆ, ನಾನು ಎದೆ ಬರ್ತಾನೆ ಕೇಳ್ತಲ್ಲ ನಿಂಗೆ. ಬಿಡಲ್ಲ, ಒಂದು ಕಾಯಿಲೆಗೆ 10 ಮಾತ್ರೆ ಕೊಡೋ ಡಾಕ್ಟರ್ ನಾನು. ಅಂಥದ್ರಲ್ಲಿ ನನ್ನ ಪ್ರೀತಿ ಅನ್ನೋ ಜ್ವರಕ್ಕೆ ನೀನೇ ಮದ್ದು ಅಂತ ಗೊತ್ತಿದ್ಮೇಲೆ ಸುಮ್ಮನೆ ಇದ್ಬಿಡ್ತೀನ? ಮತ್ತು ತಾನಾಗೆ ಬಂದು ಪ್ರೇಮ ಜ್ವರನ ತಣ್ಣಗೆ ಮಾಡಬೇಕು. ಅಲ್ಲಿವರೆಗೂ ನಾನು ಸುಮ್ಮನೆ ಇರಲ್ಲ. ಮಾವ, ನಿನಗೆ ನನ್ನ ಮೊಬೈಲ್ ಪಾಸ್ವರ್ಡ್ ಎಲ್ಲ ಗೊತ್ತಾ? ನಂಗೆ 4 ಅಂಕಿ ATM ಕಾರ್ಡ್ ನಂಬರೇ ನನ್ ನೆನಪಿರಕ್ಕಿಲ್ಲ. ಹಂಗಂತ ನನ್ನ ತಂಗಿರು ಕಾರ್ಡಿಂದೆ ನಂಬರು ಬರ್ಕೊಡ್ತಾರೆ. ಅಂತದ್ರಾಗೆ ಈ ಮೊಬೈಲ್ದೆಲ್ಲ ನಂಗೆ ಎಲ್ಲಿ ಗೊತ್ತಿರ್ತೈತೆ ಹೇಳು? ತಿಳ್ಕೋಬೇಕು ಅನ್ಸಿಲ್ವಾ? ಇಲ್ಲಪ್ಪ. ನಾನು ಯಾರ ಜೊತೆನಾದ್ರೂ ಮಾತಾಡಿದ್ರೆ ಕ್ಲೋಸ್ ಆಗಿದ್ರೆ ಏನು ಅನ್ಸಕ್ಕಿಲ್ಲ ಪರೋ, ಯಾಕಂದ್ರೆ ನಿನ್ ತ್ಯಾವತೆ ಇದ್ದಂಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.